ಸ್ನೇಹಿತರೆ, ಇವಾಗ ನಾವು ಕಳಸದಲ್ಲಿದ್ದೀವಿ. ಇದೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ. ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗ್ತಾ ಇದ್ದೀವಿ ನೋಡೋಕ್ಕೆ. ಹ್ಯಾಂಗಿಂಗ್ ಬ್ರಿಡ್ಜು ಮತ್ತು ಇಲ್ಲಿ ತುಂಗಾ ರಿವರ್ ಒಂದು ಪಾಯಿಂಟ್ ಬರುತ್ತೆ. ನೀವು ಯಾರಾದರೂ ನೋಡ್ಬೇಕಂದ್ರೆ ಈ ಕಡೆ ಕಳಸ ಕಡೆ ಏನಾದರೂ ಬಂದರೆ ಇಲ್ಲಿ ಟೀ ಎಸ್ಟೇಟ್ ಮಾತ್ರ ಅಲ್ಲ, ಮತ್ತು ನಿಮಗೆ ಇಲ್ಲಿ ತುಂಗಾ ರಿವರ್ ಪಾಯಿಂಟ್ ಇದೆ. ಮತ್ತು ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಬರುತ್ತೆ, ಅದು ಶಿವಪುರ ಏನು ಅನಿಸುತ್ತೆ. ಆದರೆ ಕಳಸದಿಂದ ಒಂದು 4 ಕಿಲೋಮೀಟ್ರ್ ಬರ್ಬೇಕು ನೀವು. ಮ್ಯಾಪಲ್ಲಿ ನಿಮಗೆ ಹ್ಯಾಂಗಿಂಗ್ ಬ್ರಿಡ್ಜ್, ಇಲ್ಲಿ ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೊಡೆದ್ರೆ ಬರುತ್ತೆ ನಿಮ್ಗೆ ಅದು. ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀವಿ. ನಾನು ನೇಪಾಳದಲ್ಲಿ ಹೊಡೆದಿದ್ದೆ ಹ್ಯಾಂಗಿಂಗ್ ಬ್ರಿಡ್ಜ್. ಅಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹ್ಯಾಂಗಿಂಗ್ ಬ್ರಿಡ್ಜ್ ಇದ್ದಾವೆ. ಕರ್ನಾಟಕದಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದ್ದಾವೆ, ಒಂದು 3-4 ಇದೆ ಅನಿಸುತ್ತೆ. ನಾನು ನೋಡಿದ್ದೀನಿ, ಒಂದು 3-4 ಬಿಟ್ಟರೆ ಕಡಿಮೆ. ಆದರೆ ಅದು ನೇಪಾಳದಾಗ ಸಿಕ್ಕಾಪಟ್ಟೆ ಹ್ಯಾಂಗಿಂಗ್ ಬ್ರಿಡ್ಜ್ ಇದ್ವು. ಇಲ್ಲಿ ನೀವೇನಾದ್ರು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಕೊಂಡು ಪರ್ಟಿಕ್ಯುಲರಾಗಿ ಆ ಪ್ಲೇಸ್ಗೆ ಮಾತ್ರ ಹೋಗ್ಬೇಕು. ಆದರೆ ನೇಪಾಳದಲ್ಲಿ ಹಂಗಲ್ಲ, ಎಲ್ಲಿ ನೋಡಿದ್ರು ಹ್ಯಾಂಗಿಂಗ್ ಬ್ರಿಡ್ಜ್, ಸಿಕ್ಕಾಪಟ್ಟೆ ಹ್ಯಾಂಗಿಂಗ್ ಬ್ರಿಡ್ಜ್ ಇದಾವೆ ಅಲ್ಲಿ. ಈ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಹೊಡಿತಾ ಇರೋದು. ನೇಪಾಳದಲ್ಲಿ ಸುಮಾರು ಸಿಕ್ಕಿದ್ವು. ನಾವು ನೇಪಾಳ ರೈಡ್ ಹೋದಾಗ ಸುಮಾರು ಹ್ಯಾಂಗಿಂಗ್ ಬ್ರಿಡ್ಜ್ ಸಿಕ್ಕಿದ್ವು. ಇಲ್ಲಿ ಕರ್ನಾಟಕದಲ್ಲಿ ಫಸ್ಟು ಒಂದು ಹ್ಯಾಂಗಿಂಗ್ ಬ್ರಿಡ್ಜ್. ಬನ್ನಿ ನೋಡೋಣ ಹೆಂಗಿದೆ. ಅವಾಗಲಿಂದ ಮಳೆ ಇಲ್ಲ ಅಂತ ಹೇಳ್ತಾ ಇದ್ದೆ. ಹ್ಯಾಂಗಿಂಗ್ ಬ್ರಿಡ್ಜ್ ನಿಯರ್ ಬಂದಿದ್ದೀವಿ. ಮಳೆ ಸ್ಟಾರ್ಟ್ ಆಯಿತು. ಎಲ್ಲಿ ಗುರು ಹ್ಯಾಂಗಿಂಗ್ ಬ್ರಿಡ್ಜು? ಒಳ್ಳೆ ಆಫ್ ರೋಡ್ ಇದೆ ಗುರು. ಏರ್ ಬೇರೆ ಜಾಸ್ತಿ ಇದೆ, ಏರ್ ಸ್ವಲ್ಪ ಬಿಡ್ಬೇಕು. ಮಳೆ ಬರ್ಬೇಕು ಗುರು ಮೊದಲನಿಗೆ. ಯಾಕಂದರೆ ಮಳೆ ಇಲ್ಲಾಂದರೆ ಏನೋ ಒಂಥರ ಮೂಡೇ ಹೊಂಟೋಗ್ಬಿಡುತ್ತೆ. ಮಾನ್ಸೂನಿಗೆ ಬರೋದೇ ಮಳೆ ನೋಡೋಕ್ಕೆ. ಮಳೆ ಇಲ್ಲಂದ್ರೆ ಹೆಂಗೆ ಹೇಳಿ ಅಲ್ವಾ? ಸರಿಯಾಗಿದೆ ಗುರು ಆಫ್ ರೋಡು. ಯಾರು ಬಂದಿಲ್ವಾ ಇಲ್ಲಿ? ನಾವೇ ಬಂದಿರೋದು. ಗಾಡಿಯನ್ನು ಇಲ್ಲೇನು ಬಿಟ್ಟು ಹೋಗಿದ್ದಾರೆ ಅವ್ರ ಮನೆ. ಯಾರೋ ಇಲ್ಲಿ ಲೋಕಲ್ಸ್ ಗಾಡಿ ಅನಿಸುತ್ತೆ ಅವು. ಓಕೆ ಅಯ್ಯೋ ಏನು ಜಾಸ್ತಿ ಆಗಿಬಿಟ್ಟಿದೆ ಗುರು. ಎತ್ತಿ ಹೋಗ್ತಿದೆ. ಇದು ಮಳೆ ಬರ್ಬೇಕು ಗುರು. ಇವಾಗ ಸಾಕತ್ತಾಗಿರುತ್ತೆ. ಇಲ್ಲೆಲ್ಲ ನೀರು ಹರ್ಕೊಂಡು ಹೋಗ್ತಾ ಇದ್ರೆ ಗಾಡಿ ಹೊಡೋಕೆ ಒಂಥರ ಫುಲ್ ಮಜಾ ಇರುತ್ತೆ. ಇದೊಂಥರ ಹಳ್ಳಾರ್ದಂಗೆ ಹರಿತಿತ್ತಲ್ಲ ಮಳೆ ಬಂದರೆ, ಅವಾಗ ಒಂಥರ ಸಖತ್ ಮಜಾ ಇರುತ್ತೆ. ಏನಾಯ್ತು ಬ್ರೋ? ಇದೇನಾ ಗಾಡಿ ಹೋಗಲ್ಲ ಮೇಲೆ? ನೀನೇನು ಗಾಡಿ ಹೋಗೋ ಥರ ಬಂದ್ಬಿಟ್ಟೆ. ಗಾಡಿ ಹೋಗಲ್ಲ? ಗಾಡಿ ಹೋಗ್ಬೇಕು ಗುರು, ಅಂದ್ರೆ ಮಜಾ ಇರುತ್ತೆ. ಇಲ್ಲಿ ಗಾಡಿ ಸೈಡ್ ಹಾಕಿ ಹೋಗೋಣ. ಇನ್ಸ್ಟಾ ಕ್ಯಾಮ್ರಾ ಅಂತ ತೊಗೊಳೋಣ, ಒಳ್ಳೆ ಸಖತ್ತಾಗಿರುತ್ತೆ. ಹೆಂಗೆ ಗೊತ್ತಾ, ನಾವು ತುಂಬ 100-200 ಕಿಲೋಮೀಟ್ರ್ ಹೊಡೆದಿರ್ತೀವಲ್ಲ, ಗಾಡಿ ಯಾವತ್ತೂ ಸಡನ್ ಆಫ್ ಮಾಡಬೇಡಿ. ಸ್ವಲ್ಪ ಹೊತ್ತು ಗಾಡಿ ನ್ಯೂಟ್ರಲ್ ಬಿಟ್ಬಿಟ್ಟು ಗಾಡಿ ಆಫ್ ಮಾಡಿ. ಯಾಕಂದರೆ ಫುಲ್ ನಿಮಗೆ ಪಿಸ್ಟನ್ನು ಇದಾಗ್ತಾ ಇರುತ್ತೆ, ನಿಮಗೆ ಹೊಡ್ಕೊಳ್ತಾ ಇರುತ್ತಲ್ಲ. ಸಡನ್ಲಿ ಆಫ್ ಮಾಡಿದ್ರೆ ಅದು ಇಂಜಿನ್ ಇಶ್ಯೂ ಆಗುತ್ತೆ, ಇಂಜಿನ್ ಪ್ರಾಬ್ಲಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಳ್ಳೆ ನೀವು ಗಾಡಿ ಸ್ಟಾರ್ಟ್ ಮಾಡಿದ್ರೆ ಜಲ್ದಿ ಸ್ಟಾರ್ಟ್ ಆಗಲ್ಲ. ಒಂದು 2-3 ನಿಮಿಷ ನೀವು ವೇಟ್ ಮಾಡಬೇಕಾಗುತ್ತೆ. ಯಾವುದಕ್ಕೆ ಮಿಸ್ಟೇಕ್ ಮಾಡಬೇಡಿ. ಬರ್ರಿ ಇವಾಗ ಮೇಲೆ ಹೋಗೋಣ. ಇಲ್ಲೇನು ಯಾರೂ ಇಲ್ಲ ಅನಿಸುತ್ತೆ. ಎಂಟ್ರಿ ಫೀ ಏನಿಲ್ಲ ಅನಿಸುತ್ತೆ, ಇಲ್ಲಿ ಯಾರೂ ಇಲ್ಲ. ಬೈಕು ಹೋಗ್ಬೋದು ಅನಿಸುತ್ತೆ, ಆದರೆ ಇಲ್ಲ, ಬೈಕ್ ಹೋಗಲ್ಲ. ಗುರು. ನೇಪಾಳದಲ್ಲಿ ಹಿಂಗಿದ್ದಿಲ್ಲ. ನೇಪಾಳದಲ್ಲಿ ಕೆಲವೊಂದು ಬ್ರಿಡ್ಜ್ಗಳು ಬೈಕ್ ಹೋಗೋಕ್ಕೆ ಚೆನ್ನಾಗಿತ್ತು, ಬೈಕೆಲ್ಲ ಹೋಗ್ತಾಯಿದ್ವು. ಇಲ್ಲಿ ಬೈಕ್ ಏನು ಹೋಗಲ್ಲ. ಇದು
ತುಂಗ ಅನ್ಕೊಂತೀನಿ ನಾನು, ತುಂಗ ನೀರು ಅನ್ಕೊಂತೀನಿ. ನಮ್ಮ ಹೊಸಪೇಟೆಗೆ ಹೋಗುತ್ತಲ್ಲ ತುಂಗಭದ್ರಾ, ಅದು ಈ ತುಂಗ ನೀರು ಅನ್ಕೊಂತೀನಿ ಇದು. ಸ್ನೇಹಿತರೆ, ಇವಾಗ ನಾವು ಅದೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಿಕೊಂಡು ಪೆಟ್ರೋಲ್ ಖಾಲಿ, ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಕುದುರೆಮುಖ ಹೋಗ್ತೀವಿ. ಫುಲ್ ಟ್ಯಾಂಕ್ ಹಾಕಿ. ಅರ್ಥ ಮಾಡ್ಕೊಳ್ಬೇಕಾ? ಗೊತ್ತಿಲ್ಲ. ಕುವೆಂಪು ಮನೆ ಇದೆಯಲ್ಲ ಅಲ್ಲಿಂದ ತಂದಿದ್ರಿ. ಹಾಂ, ಕುಪ್ಪಳ್ಳಿ. ಹಾಂ, ಸೂಪರ್ ಆಗುತ್ತಾ? ಮಳೆ ಬರುತ್ತಂತ ಎಲ್ಲ ಇದು ಇಷ್ಟೊತ್ತು ಫುಲ್ ಬಿಸಿಲಿತ್ತು. ಅದಕ್ಕೆ ಏನು ಮಾಡಿದೆ ಅಂದರೆ ನೋಡಿ, ನಿಮಗೆ ಫುಲ್ ರೈಡಿಂಗ್ ಗೇರ್ಸು, ರೇನ್ ಜಾಕೆಟ್, ರೇನ್ ಪ್ಯಾಂಟ್ ಎಲ್ಲ ಬಿಚ್ಚಿದ್ದೀನಿ. ಇವಾಗ ನೋಡಿ ಲೈಟಾಗಿ ಮತ್ತೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನು ಗುರು ಇದು, ಆಟ ಆಡ್ತಾಯಿದೆ ಗುರು ಇದು. ಮಾನ್ಸೂನ್ ನಾವು ಬಂದಿರೋದೇ ಮಳೆ ನೋಡೋಕ್ಕೆ. ಮಳೆ ಇಲ್ಲಲ್ಲಪ್ಪ ಅಂತಂದು ಸೆಕೆ ಕಿತ್ಕೊಂಬಂತಂತಂದು ಎಲ್ಲ ಬಿಚ್ಚಿಟ್ಟಿದ್ದೀನಿ. ಇವಾಗ ನೋಡಿದ್ರೆ ಯಾಕೋ ಮಳೆ ಬರೋ ಥರ ಕಾಣ್ತಾ ಇದೆ ನೋಡಿ, ಅಲ್ಲೆಲ್ಲ ಮಳೆ ಬರ್ತಾ ಇದೆ. ಒಂಥರ ವಿಚಿತ್ರ ಗುರು, ಇದು ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ. ನೀವು ಕ್ರಿಕೆಟ್ ಎಲ್ಲ ಪ್ರೆಡಿಕ್ಟ್ ಮಾಡ್ತಾರಲ್ಲ, ಹಂಗೆ ಆಗ್ಬೋದು ಹಿಂಗೆ ಆಗ್ಬೋದು ಅಂತ, ಅದನ್ನೇನೋ ಒಂದು ರೇಂಜಿಗೆ ಪ್ರೆಡಿಕ್ಟ್ ಮಾಡ್ಬೋದು. ಇದನ್ನಂತೂ ನೇಚರ್ನಂತೂ ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ ನಿಮಗೆ. ನಿನ್ನೆ ದೇವ್ರ ಮನೆಯಲ್ಲಂತೂ ಇದು ಗುರು ಪಿಕ್ಚರ್ ತೋರಿಸ್ಬಿಡ್ತೀವಿ ಗುರು. ಒಂದು ನಿಮಿಷ ನಿಮಗೆ ಫುಲ್ಲು ಪಾಗಿರ್ತಾ ಇತ್ತು. ನೀವು ಅವೆಲ್ಲ ವಿಡಿಯೋ ನೋಡ್ಕೊಂಡು ಇವಾಗ ಬಂದಿರ್ತೀರ, ಇವು ಲಾಗ್ ನೋಡ್ಬೇಕಂದ್ರೆ ನೀವು ಅವೆಲ್ಲ ನೋಡ್ಕೊಂಡು ಇವಾಗ ಬಂದಿರ್ತೀರ. ಒಂದು ನಿಮಿಷ ಬಿಸಿಲಿದ್ರೆ, ಒಂದು ನಿಮಿಷ ಫುಲ್ಲು ಮಳೆ ಗುರು, ಮತ್ತೆ ಒಂದು ನಿಮಿಷ ಫುಲ್ ಪಾಗು, ಮತ್ತೆ ಮಳೆ, ಮತ್ತೆ ಬಿಸಿಲು. ಒಂಥರ ವಿಚಿತ್ರ ವೆದರ್ ನೋಡಿಬಿಟ್ಟು ನಾವು 3 ವೆದರ್ ಒಂದೇ ಸತಿ ನೋಡಿಬಿಟ್ಟು ನಾನು. ಒಂಥರ 3 ವ್ಯೂಸ್ ಒಂದೇ ಸತಿ ನೋಡ್ದಂಗೆ ಆಯ್ತು ನಿನ್ನೆ. ಬನ್ನಿ ಹೋಗಿ ಬ್ರದರ್, ಹೋಗೋರ್ನೆಲ್ಲ ಬಿಟ್ಬಿಡ್ಬೇಕು. ಯಾಕಂದರೆ ನಾವು ಹೋಗ್ತಾ ಇರೋದು ಒಂದು 40, 50, 60 ಸ್ಪೀಡಲ್ಲಿ ಅಷ್ಟೇ ಹೋಗ್ತಾ ಇರೋದು. ಅವರೆಲ್ಲ ಬೇರೆಯವರೆಲ್ಲ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇರ್ತಾರೆ. ಹಂಗೆ ಬಿಟ್ಬಿಡ್ಬೇಕು. ನಾವು ಸುಮ್ಮನೆ ಅಡ್ಡ ಇಟ್ಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ನಾವು. ಸ್ನೇಹಿತರೆ, ಇಲ್ಲೇನಿದೆ ಇವಾಗ ನಾವಿರೋದು ಬೈನೆಕಾಡು. ಇದು ಬೈನೆಕಾಡು. ನಿಮ್ಗೆ ಇಲ್ಲೆಲ್ಲ ಟೀ ಎಸ್ಟೇಟ್ಸ್ ಸಿಗುತ್ತೆ ಕಳಸದಲ್ಲಿ ಮತ್ತು ಬೈನೆಕಾಡಲ್ಲಿ. ಇಲ್ಲೆಲ್ಲ ಕೆಲವೊಂದು ವ್ಯೂ ಪಾಯಿಂಟ್ಸ್ ಇದ್ದಾವೆ. ಈ ಕಡೆ ನೋಡಿ ಹೆಂಗೆ ವ್ಯೂ ಓಪನ್ ಆಗ್ತಾಯಿದೆ ನೋಡಿ. ಈ ಕಡೆ ನಿಮ್ಮ ಕ್ಯಾಮ್ರಲ್ಲಿ ಯಾವ ಥರ ಕಾಣ್ತಾ ಅಂತ ನಾನು ಹೇಳೋಕ್ಕಾಗ್ತಾಯಿಲ್ಲ. ಪ್ರೆಡಿಕ್ಟ್ ನಿಮ್ಗೆ ಯಾವ ಥರ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಲೈವ್ ನೋಡ್ತೀವಲ್ಲ, ನಮಗೆ ಒಂಥರ ಬೇರೆ ಕಾಣಿಸ್ತಾ ಇರುತ್ತೆ. ನಿಮಗೆ ಅದು ಕ್ಯಾಮ್ರಾ ಯಾವ ಥರ ರೆಕಾರ್ಡ್ ಆಗುತ್ತೆ ಅಂತ ನನಗೆ ಹೇಳೋಕ್ಕಾಗಲ್ಲ. ಆದರೆ ನೇಚರ್ನ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ ಮಾನ್ಸೂನಲ್ಲಿ. ಹೋದ ವರ್ಷ ನೇಪಾಳದಲ್ಲಿ ಹೊಡೆದು ಮಾನ್ಸೂನ್ ಮಾಡಿದ್ವಿ. ಈ ವರ್ಷ ಕರ್ನಾಟಕದಲ್ಲಿ ಮಾಡ್ತಾಯಿದ್ವಿ. ಸುಮಾರು ಒಂದು 5 ವರ್ಷ ಆಗಿತ್ತು ಕರ್ನಾಟಕದಲ್ಲಿ ಮಾನ್ಸೂನ್ ಮಾಡಲಾರ್ದು. ಯಾಕಂದರೆ 2 ಮೆಗಾ ರೈಡ್ ಮಾಡಿರೋದು ನನ್ನ ಲೈಫಲ್ಲಿ. ಫಸ್ಟ್ ಒಂದು ಮೆಗಾ ಬಿಗ್ ರೈಡ್ ಅಂದರೆ ಅದು ಲೇ ಲಡಾಖ್ 2022ರಲ್ಲಿ ಮಾಡಿದೆ. ಅದಾದಮೇಲೆ ಒಂದು ವರ್ಷ ಗ್ಯಾಪ್ ತೊಗೊಂಡು 23 ಮತ್ತು 24ರಲ್ಲಿ ನೇಪಾಳ ಹೊಡೆದ್ವಿ. ನಾನು ಮಾನ್ಸೂನ್ ಕರ್ನಾಟಕ ಯಾವಾಗ ಮಾಡಿದೆ ಅಂದರೆ 2021ರಲ್ಲಿ ಮಾನ್ಸೂನ್ ಮಾಡಿದ್ದೆ. ಅದೇ ಲಾಕ್ಡೌನ್ ಆಯ್ತಲ್ಲ, ಆ ಟೈಮಲ್ಲಿ ಏನೋ ಮಾಡಿದ್ದೆ ಮಾನ್ಸೂನು. ಅದಾದಮೇಲೆ ಮಾನ್ಸೂನೇ ಮಾಡಿದ್ದಿಲ್ಲ. ಒಂದು 4 ವರ್ಷ 5 ವರ್ಷ ಆದಮೇಲೆ ಮಾನ್ಸೂನ್ ಮಾಡ್ತಾ ಇರೋದು. ಒಂಥರ ಕರ್ನಾಟಕ ನಿಮಗೆ ಮಾನ್ಸೂನಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ತುಂಬ ಪ್ಲೇಸಸ್ ಇದೆ ನಿಮಗೆ. ಈ ಕಡೆ ನೀವೇನಾದರೂ ಕೂರ್ಗ್ ಕಡೆ ಹೋಗ್ತೀರಾ, ಆ ಕಡೆ ಎಲ್ಲ ಮಂದಲ್ಪಟ್ಟಿ ಆ ಕಡೆ ಎಲ್ಲ ಹೋದರೆ, ಮತ್ತು ಈ ಕಡೆ ಆಗುಂಬೆ ಈ ಕಡೆ ಎಲ್ಲ ಬಂದರೆ, ಮತ್ತು ಕಳಸ ಈ ಕಡೆ ಬಂದರೆ ನಿಮಗೆ ಬೈನೆಕಾಡು, ಈ ಕಡೆ ತುಂಬ ವ್ಯೂ ಪಾಯಿಂಟ್ಸ್ ಇದ್ದಾವೆ. ಮತ್ತು ಈ ಕಡೆ ಹಂಗೆ ಬೈನೆಕಾಡು, ನೀವು ಕಳಸ ಬೈನೆಕಾಡಿಂದ ನೀವು ಸೀದಾ ಹಿಂಗೆ ಕುದುರೆಮುಖ ಹೋಗ್ಬೋದು. ತುಂಬ ಅಂದರೆ ತುಂಬ ಪ್ಲೇಸಸ್ ಇರೋ ಸ್ನೇಹಿತರೆ. ನೀವು ಒಂದು ವಾರ, ಒಂದು 8-10 ಡೇಸ್ ಏನಾದರೂ ನೀವು ಕರೆಕ್ಟಾಗಿ ಪಕ್ಕ ಪ್ಲ್ಯಾನ್ ಮಾಡ್ಕೊಂಬಂದರೆ ನಿಮಗೆ ಚಿಕ್ಕಮಂಗ್ಳೂರು ಸ್ವರ್ಗ ನೋಡ್ಕೊಂಡು ಹೋಗ್ಬೋದು ನೀವು ಆರಾಮಾಗಿ. ನೀವು ಕೇರಳ ಯಾವುದೇ ಹೋಗೋವಂಥ ಅವಶ್ಯಕತೆ ಇಲ್ಲ ನಿಮಗೆ. ಕರ್ನಾಟಕದಲ್ಲೇ ಸ್ವರ್ಗ ಇದೆ ನಿಮಗೆ. ಒಂದು ಕರೆಕ್ಟಾಗಿ ಒಂದು ವೀಕ್ ಪ್ಲ್ಯಾನ್ ಮಾಡ್ಕೊಂಬರ್ಬೇಕಷ್ಟೇ. ಮಾಡ್ಕೊಂಬಂದರೆ ನೀವು ಎಲ್ಲ ಪ್ಲೇಸ್ನು ಪಿನ್ ಟು ಪಿನ್ನು ಒಂದು ಬಿಳ್ಳಾರ ನೋಡ್ಕೊಂಡು ಹೋಗ್ಬೋದು ನೀವು. ಇವಾಗ ನೋಡಿ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು. ಇವಾಗ ಎಲ್ಲ ಬಿಚ್ಚಿಟ್ಟಿದೆ ನಾನು.
ಇವಾಗೆಲ್ಲ ಮತ್ತೆ ಹಾಕ್ಕೋಬೇಕು. ಇದೇ ಏನಂದರೆ ಸ್ವಲ್ಪ ಆ ಕಡೆ ಇದ್ನಲ್ಲನು ಮಳೆ ಬಂದುಬಿಡ್ತು. ಮಳೆ ಬಂದರೆ ಅಲ್ಲ ಸಾರಿ, ನಾನು ಎಲ್ಲ ರೇನ್ ಗೇರ್ಸ್ ಎಲ್ಲ ಹಾಕೊಂಡಿದ್ದೆ, ಫುಲ್ಲು ಸೆಕೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಹಂಗಾಗಿ ಎಲ್ಲ ಬಿಚ್ಚಿಟ್ಟೆ. ಇವಾಗ ನೋಡಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಎಲ್ಲ ರೇನ್ ಗೇರ್ಸ್ ಹಾಕೋಣ ನಾವು. ಹಾಕೊಳ್ಳೋದು ತೆಗಿಯೋದು ಬಿಚ್ಚೋದು, ಹಾಕೊಳ್ಳೋದು ತಗೊಳೋದು ಬಿಚ್ಚೋದು.